ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರೇಜಿ ಕಿಚ್ಚ ರವಿ. ಸೊ ಏನಪ್ಪ ಅಂತಂದರೆ ಇದಕ್ಕಿಂತ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು, ಅದರ ಮುಂದುವರೆದ ಭಾಗನೇ ಇದು. ಸೊ ಅದಕ್ಕೆ ಯಾವ ಥರ ಸಪೋರ್ಟ್ ಮಾಡಿದ್ರು ಈ ವಿಡಿಯೋಗೂ ಅದೇ ಥರ ಸಪೋರ್ಟ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತರೂ ತಪ್ಪದ ಮಿಸ್ ಮಾಡಬೇಡಿ. ಓಕೆ, ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅಲ್ಲಪ್ಪ ನಿಮ್ಮ ಅಣ್ಣ ಲೋನ್ ತಗೊಂಡು ಕಂತು ಕಟ್ಟಿಲ್ಲ, ಬಡ್ಡಿನೇ ಕಟ್ಟಿಲ್ಲ, ಯಾರು ಕೇಳ ನಾವು ಹೋದ ಒಂದು EMI ಕಟ್ಬೇಕು ತಾನೆ ತಿಂಗಳಾಗ, ಫಸ್ಟ್ನೇ ಕಂತ ಕಟ್ಟಿಲ್ಲಲ್ಲ ಯಾ ನಮ್ಮ ಅಣ್ಣ ಇಲ್ಲ ಕಣ್ರಿ ಮನೇಲಿ. ಈಗೆಲ್ಲ ಹೊರಗಡೆ ಹೋಗಿದ್ದಾನೆ, ಅವ್ನು ಬಂದ್ಮೇಲೆ ಬರ್ರಿ ಅಷ್ಟೇ. ನಿಮ್ಮ ಅಣ್ಣಿಲ್ಲ, ಅವ್ರಿಲ್ಲ, ಅಲ್ಲೋಗ್ಯಾರ ಇಲ್ಲೋಗ್ಯಾರ ಅಂತ ಕತೆ ಮಾಡ್ದಮ್ಮ. ನನಗೆ ದುಡ್ಡು ಬೇಕು, ನೀನು ಕಟ್ತೀವ ನಿಮ್ಮ ಅಣ್ಣ ಕಟ್ತಾನೆ ಗೊತ್ತಿಲ್ಲ. ಅಲ್ಲಿವರೆಗೆ ನಾನು ಮನೆ ಬಿಟ್ಟು ಹೋಗಲ್ಲ, ರೊಕ್ಕ ಬರೋವರೆಗೆ ಇಲ್ಲೇ ಕುಂತ ನೋಡಿ ಏನು ಮಾಡ್ತಿ ಎದಳೆ ಮೇಲೆ ಎದಳೆ ಫಸ್ಟ್ ಹೇಳಪ್ಪ ಏನು ಮೇಲೆ ಎದಳೆ ಫಸ್ಟ್ ಸರಿ ಹೇಳೇನ. ಯಾರನ್ನ ಕೇಳಿ ಕುತ್ಕೊಂಡು ಇಲ್ಲಿ ಮನೆ ಹತ್ರ ಲೋನ್ ತಗೊಂಡ ಬಂದು ಕುಂತಿಲ್ಲ ನೀನ್ ಅಮ್ಮನ ಕೇಳ್ಕೊಟ್ಯ, ನನ್ ಕೊಟ್ಟಿಯ, ಅವ್ನ್ ಕೊಟ್ಟಿಯ, ಅವನಿಗೆ ಕೇಳಿ ನೀನು ಹೋಗಿ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅವನಿಗೆ ಕೇಳಿದೆ ಅವ್ರ ಮನೆ ಹೋದಲ್ಲ, ಅವನ್ ಮನೆ ಅಲ್ಲದ ಇನ್ಯಾರ ಮನೆ ಅವ್ರ ಮನೆ ಅಲ್ಲ ಅಂದ್ರೆ ಯಾರ ಮನೆ ಬಂದ್ಮೇಲೆ ಬಾ. ಅವ್ನ್ ಬಂದ್ಮೇಲೆ ಕತೆ ಬೇಡಪ್ಪ, ನನಗೆ ಬೇಕು ಅಮೌಂಟ್. ಫೋನ್ ಮಾಡಿ ಮನೆ ಬ್ರದರ್ ಫೋನ್ ಮಾಡ, ನಾವು ಫೋನ್ ಮಾಡಿ ಪಿಕ್ ಮಾಡಲ್ಲ, ಫೋನ್ ಮಾಡ. ಬಂದ್ಮೇಲೆ ಏನಾದ್ರೂ ಇಸ್ಕೋಬೇಕು ನೀನು. ಇಲ್ಲಪ್ಪ ಕತೆ ಬೇಡ, ಫೋನ್ ಮಾಡಯ್ಯ. ಇಲ್ಲ ಇಲ್ಲಿ ಕುಂದ್ರಂಗಿಲ್ಲ, ನೀನ್ ಎದಳ ಮೇಲೆ ಇದ್ದ. ಎದಳಯ್ಯ ರೆಸ್ಪೆಕ್ಟ್ ಕೊಡ್ರಿ ಮಟ್ಲು, ರೆಸ್ಪೆಕ್ಟ್ ಕೊಡ್ರಿ. ಹುಡುಗರ್ನೆಲ್ಲ ರೆಡಿ ಮಾಡ್ಕೊ, ಇಲ್ಲೊಂದು ದೊಡ್ಡ ಕಿರಿಕ ಹಂಗೈತೆ. ನಾನು ಫೋನ್ ಮಾಡಿದ ತಕ್ಷಣ ಓಡಬೇಕು. ಅದೆಲ್ಲ ಏನ್ ಬೇಡ, ಬರೀ ಬ್ಯಾಟು ವಿಕೆಟ್ ಎತ್ಕೊಂಬ. ಕೈ ಬಿಡ್ರಿ ಮಾತಾಡಿ. ಏನ್ರಿ ನಿಮ್ದು ಹೇಳ್ರಿ. ಬಾರಪ್ಪ ನೋಡಿನಿ ಇಂಥ ದೇವ್ರುಗಳೆಲ್ಲ ಏಸ್ ನೋಡಿಲ್ಲ. ಬಾರ ಆಚೆ ಬಾರ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಾರಪ್ಪ ಇಂಥ ದೇವ್ರನ್ನ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಲೋ, ಇವನು ಮನೆ ಒಳಗೆ ಬಂದವನೇ ಹೊಡಿಯಕ್ ನೋಡ್ತೀನಿ ಅಂದ್ರಲ್ಲ, ನಿಮ್ಮನ್ನ ನೋಡ್ತೀನಿ ನಾನು. ನೋಡಿಲ್ಲ ಮನೆಗೆ ಗಲಾಟೆ ಮಾಡಕೈತೆ. ಏನು ಗೊತ್ತಿಲ್ಲ ಬಂದ್ ನೋಡೋಣ. ಜನ್ಮಕ್ಕೆ ಹೋಗೋ ಮಾಡ್ತೀನಿ. ಅವಾಗ್ಲಿಂದ ಏನ್ ಕಿತ್ಕೊಂತೀಯಪ್ಪ? ಈ ಕಿಸಿ ಅಪ್ಪ ಬಂದ್ ನೋಡಲ್ಲ, ಕಿಸಿ ಅವನ ಹತ್ರ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂದೆ ಬಂದ್ ನೋಡ್ ನಮ್ಮಣ್ಣ ಕಿಸಿ ಅವನ ಹತ್ರ. ಅವಾಗ್ಲಿಂದ ನೀನ್ ಸಾಲ ಕಟ್ತೀಯ ಬಿಡ್ತೀಯ ಗೊತ್ತಲ್ಲ, ಅವಾಗ್ಲಿಂದ ಸಿಕ್ಕಾಪಟ್ಟೆ ಎಗ್ರಾಡ್ ಆಗತ್ತಾನ. ಏನ್ ಮಾಡ್ತೀನಿ ನೋಡತಾನ. ತಮ್ಮ ಫಸ್ಟ್ ಯಾಕೆ ಲೋನ್ ತಾಡಿದ್ದಾನೆ ಕಂತಪ್ಪ ಅದೇನೆ ಕಂತ. ಮೊನ್ನೆ 50,000 ರೂಪಾಯಿ ಲೋನ್ ತಗೊಂಡು ನಿನ್ ಕಷ್ಟಕ್ಕ, ನನ್ನ ಕಷ್ಟಕ್ಕಲ್ಲ ನಿನ್ನ ಕಷ್ಟಕ್ಕ ಒಟ್ಟಿಗೆ ಅಂತಂದು ಎಷ್ಟು ತಗೊಂಡಲ್ಲ, ಆ ಕಂತು ಕಟ್ಟಪ್ಪ ಫಸ್ಟ್ನೇ ಕಂತ. ಫಸ್ಟ್ನೇ ಕಂತು ಸ್ಟಾರ್ಟಿಂಗ್ ಎಲ್ಲ ಕಂತುಗಳು ಕಟ್ಟಿ ಅಂತ ಬಂದಿಲ್ಲ, EMI ಮೇಲೆ EMI. ಮೊದಲನೇ ಕಂತು ಕಟ್ಟಪ್ಪ ಅಂತ ಕೇಳಕತ್ತಿಲ್ಲ, ಕಂತು ಕಟ್ಟಿ ಇಷ್ಟಿನ ಕಟ್ಟಿ ಅಂತ ಬಂದಿನಿಲ್ಲ, ಏನೋ ಒಂದೆರಡು ಕಂತು ಹೆಚ್ಚು ಕಡಿಮೆ ಆಗಿರ್ತಾವ. ನನಗೆ ಫಸ್ಟ್ನೇ ತಾರೀಕಿಗೆ 1ನೇ ತಾರೀಕಿಗೆ ಕಂತು ಬೇಕು. ನಾವು ಕೊಡಕ ಹೇಳಕೊಟ್ಟಿ ಕಟ್ಟಲ್ಲ ಅಂತ ಹೇಳಿಲ್ಲಪ್ಪ, ನಾವು ಕಟ್ಟಲ್ಲ ಅಂತ ಹೇಳಿ. ಈಗ ನಿನ್ನ ಕಷ್ಟಕ್ಕೆ ತಗೊಂಡ್ರದಿನ ನನ್ನ ಕಷ್ಟಕ್ಕಪ್ಪ ತಗೊಂಡ್ರದ, ನಾ ಕಟ್ಟಲ್ಲ ಅಂತ ಹೇಳಿ. ಈಗ ನನ್ನ ಕಷ್ಟಕ್ಕ 1-2 ತಿಂಗಳು ಏನೋ ಸ್ವಲ್ಪ ಲೇಟ್ ಆಗಲ್ಲಪ್ಪ ಯಜಮಾನ, ಎಲ್ಲ ಅಡ್ಜಸ್ಟ್ ಮಾಡಿ ಕಟ್ಟಪ್ಪ. ಬಾಯ್ ಮಾಡ್ಬೇಡ, ಬಾಯ್ ಮಾಡಕತ್ತಿಲ್ಲ, ಬಾಯ್ ಮಾಡಬೇಡ, ಬಾಯ್ ಮಾಡಕತ್ತಿಲ್ಲ, ನಾ ಬಾಯ್ ಮಾಡಲ್ಲಪ್ಪ. ದುಡ್ಡು ಕಟ್ಟೋಕಿ ನಾನು. 1 ನಿಮಿಷ. ಅವಾಗ ನನಗೆ ಯಾರು ಫೋನ್ ಮಾಡಿದ್ರು? ಯಾರ ಅವಾಗ ನನಗೆ ಯಾರು ನಮ್ಮ ಸ್ಟಾಪೇ ಮಾಡಿರೋದು. ಕಟ್ ಮಾಡು ಫೋನ್ ಫಸ್ಟ್. ಫೋನ್ ಕಟ್ ಮಾಡ್ತೀನಿ. ನನಗೆ ಯಾರು ಫೋನ್ ಮಾಡಿದವ? ನಮ್ಮ ಸ್ಟಾಪ್ ಅಪ್ಪ. ಅವ್ನ ಖರ್ಚು ಫಸ್ಟ್ ಕಟ್ಟತ್ ನಾನು. ಯಾಕ ಅವ್ನ ಖರ್ಚು ಅವ್ನು ಕೇಳಿ ಹೇಳ್ತೀನಿ ನಾ, ಅವ್ನು ಕೇಳಿ ಹೇಳ್ತೀನಿ ನಾ. 1 ನಿಮಿಷ ಯಜಮಾನ ಕೇಳಿಲಿ, 1 ನಿಮಿಷ ಸೆಕೆಂಡ್, 1 ನಿಮಿಷ ಕೇಳು. ಲೋನ್ ಕೊಡಕ್ಕೆ ಲೋನ್ ಅವ್ನು ಕೂಡ ಬಂದನ ಬಿಟ್ಟನ ಗೊತ್ತಿಲ್ಲ. 1 ಸೆಕೆಂಡ್ ಕೇಳು, 1 ಸೆಕೆಂಡ್ ಕೇಳು. ಅವ್ನು ಕೊಟ್ಟನ ಬಿಟ್ಟನ ಗೊತ್ತಿಲ್ಲ, ಅವ್ನು ಏನಂದ್ರೆ ನಿಮಗೆ ಅದು ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಬಿದ್ದು ಡಿಸ್ಪ್ಲೇ ಹೊಡೆದತಿ, ಫೋನ್ ಎತ್ತಕ್ಕಾಗಿಲ್ಲ. ಅದನ್ನ ಬಿಟ್ಟು ಅವನು ನಮ್ಮ ತಮ್ಮಗ್ ಫೋನ್ ಮಾಡ್ಬಿಟ್ಟು ಬಾ ಸಿಕ್ಕಂಗ್ ಹೆಂಗ್ ಬೇಕಂಗ್ ಮಾತಾಡ್ತಾನಂದ್ರ ಹಿಂಗೆ ಹೇಳ್ಸ್ಕೊಟ್ಟಿರ್ತೀರ ಕೊಟ್ಟಿಲ್ಲ ಅಂತ ಹಿಂಗೆ ಹೇಳ್ಸ್ಕೊಟ್ಟಿರ್ತಾರೆ ನೀವು. ಆಯ್ತಪ್ಪ, ಒಂದು ಮಾತಾಡೋದು ಒಂದು ತಾಳ್ಮೆ ಅನ್ನೋದು ಇರ್ತತಿ. ತಾಳ್ಮೆ ಮೀರಿ ಯಾರು ಮಾತಾಡಬಾರ್ದು ಆಯ್ತಾ? ತಾಳ್ಮೆ ಇಟ್ಕೊಂಡ್ರೆ ಮಾತಾಡ್ಬೇಕು. ಏನ್ ತಿರೋವರ ಮಾತಾಡ್ರಿ, ಅವ್ನು ಕಳಿಸು ಕರ್ಸು. ಈಗ ನಾನು ಕಟ್ಟದ್ ನೋಡೋಣ, ಕಟ್ಟಲ್ಲ ಅಂತ ಹೇಳಿ ಆಯ್ತಾ? ಪ್ರೆಜರ್ ಕೊಟ್ರೆ ಅದಕ್ಕೆ ಮಾತಾಡಿರ್ತಾನೆ ಅಷ್ಟೇ. ಅದು ಬಿಟ್ರೆ ಏನಿಲ್ಲ, ಕಂತ್ ಕಟ್ರಿ ನಾವು ಹೋಗ್ತೀವಿ. ಕಟ್ಟೋದಿಲ್ಲ ಅಂದ್ರೆ ಏನ್ ಮಾಡಂಗಿದ್ರಿ? ಈಗ ಸರ್ ನಮ್ದು ಏನು ಕಟ್ಟಲ್ಲ ಅಂದ್ರೆ ಏನ್ರಿ? ಏನು ಮಾಡಕ್ಕಾಗಲ್ರಿ, ಒಂದ ಬರ್ತಿ ಅಂತಂದ ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳ. ನಾವು ದುಡಿಯಾಕ ಬಂದಿರೋದು, ನಮಗೆ ನಮ್ಮ ಸಂಸಾರ ಹೆಣ್ಮಕ್ಳು ಎಲ್ಲ ಇರ್ತಾರ, ನಮಗೆ ಮಕ್ಕಳು ಫ್ಯಾಮಿಲಿ ಇರ್ತಾರ. ದೊಡ್ಡ ಸರ ಪಾಪ ಈ ಕೆಲ್ಸಕ್ಕೆ ಬಂದ್ಬಿಡಿಲ್ಲ, ಫೈನಾನ್ಸ್ ಕೆಲ್ಸಕ್ಕೆ. ಅವನು ಫೈನಾನ್ಸರ್ ಕಷ್ಟ ಯಾರಿಗೆ ಹೇಳ ನೋಡ್ರಿ. ಫೈನಾನ್ಸರ್ ಕೆಲಸ ಈಸಿ ಕೆಲಸ ಅಂತ ನೀವೇ ಹೇಳ್ತೀರಾ? ಬೆಳಗ್ಗೆ ಮುಂಜಾನೆ 7 ಗಂಟೆ ಬ್ಯಾಗ್ ಹಾಕೊಂಡು ಹೋದಂದ್ರೆ ಹೊಟ್ಟೆ ಕೂಳ್ ಐತೋ ಇಲ್ಲೋ ಗೊತ್ತಿಲ್ಲ. ಅವ್ರ ಮನೆ ಮುಂದೆ ಹೋಗಿ ಕುಂದಿರ್ತೀವಿ, ಕಂತು ಕಟ್ತಾನೋ ಇಲ್ಲ ಅದು ಗೊತ್ತಿಲ್ಲ. ನಮ್ಮ ಊಟ ಮಾಡಿ ಇಲ್ಲ ಅಂತ ಕಸ್ಟಮರ್ ಸತಿ ಕೇಳಲ್ಲ. ನಮ್ಮನ್ನು ಮ್ಯಾಗಳವ್ರು ಏನು ಕೇಳ್ತಾರೆ? ನನಗೆ ಗೊತ್ತಿಲ್ಲ, EMI ಬೇಕಪ್ಪ ಅಂತ ಕೇಳ್ತಾರೆ. ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ರಿ ಸರ್. ನಿಮ್ಮ ಕಷ್ಟ ಇದ್ದಾಗ ಮೇಲೆ ಯಾವ ಥರ ಫೋನ್ ಮಾಡ್ತೀರಾ, ನಮ್ಮ ಕಷ್ಟ ಇದ್ದಾಗ ನಾವು ಅದೇ ರೀತಿ ನೀವು EMI ಕಟ್ಟ್ರಿ ಅಂತ ಮೇಲೆ ಫೋನ್ ಮಾಡ್ತೀವಿ. ಅದೇ ಒಂದು ಉದ್ದೇಶ, ಅದು ಬಿಟ್ಟರೆ ಬೇರೆ ಏನಿರಲ್ಲ. ಸರಿಯಾದ ಸಮಯ ಕಟ್ಟಿದ್ರೆ ನಾಳೆ ನಿಮಗೆ ಸರಿಯಾದ ಸಮಯದಲ್ಲಿ ನಿಮ್ಗೆ ಲೋನು ಕೊಡ್ತಾರೆ. ಇನ್ನೊಂದು ನಿಮ್ಮ ಸಿವಿಲ್ ಸ್ಕೋರ್ ಹೆಚ್ಚಿಗಿದ್ರೆ ಇನ್ನೊಬ್ಬರು ಕರೆದು ಲೋನ್ ಕೊಡ್ತಾರೆ. ಅದು ನೀವೊಟ್ಟಿಗೆ ನೀವು ಹಾಳು ಮಾಡ್ಕೊಂತಿದ್ದೀರಿ. ಕೈ ಮುಗಿತೀನಿ, ನಮ್ಮ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಫೈನಾನ್ಸ್ ಅಂದರೆ ಸುಮ್ಮನೆ ಈಸಿ ಅಲ್ಲ. ಈಗ ರೋಡಲ್ಲಿ ಹೋಗ್ತಾ ಇದೀವಿ ಅಂತಂದು ಹೇಳ್ರಿ, ಅವನೇ ಹುಡುಗರು ಬರೀ ಬೈಕ್ ಮೇಲೆ ಆರಾಮಾಗಿ ಜಾಲಿಯಾಗಿ ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಂತೀರಿ.
ಜಾಲಿ ಅನ್ನೋ ಪ್ರಶ್ನೆ ಅಲ್ಲ. ಅವ್ನು ಜಾಲಿಯಾಗಿ ಹೋಗ್ತಾ ಇದ್ದಾನಂದ್ರೆ ಅಲ್ಲಿ 108 ನೋವಿರ್ತಾವೆ ಅವನಿಗೆ. ಫ್ಯಾಮಿಲಿ ಇರುತ್ತೆ, ಆಮೇಲೆ ತಂದೆ ತಾಯಿ ಇರ್ತಾರೆ. ಅಂದು ಅದೇ ಥರನ ಹಿಂದೆ ಬ್ಯಾಗಲ್ಲಿ ದುಡ್ಡು ಇರುತ್ತೆ. ಅವ್ನು ಹೊಡೆದಾಕಿ ಯಾವನಾರು ದುಡ್ಡು ಕಳ್ಸ್ಕೊಂಡು ಹೋದ್ರೆ ಅವ್ನು ಸ್ವಂತ ಕಟ್ಟಬೇಕು. ಇದನ್ನ ತಿಳ್ಕೊಂಡು ಸ್ವಲ್ಪ ಬೇಗ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಸ್ವಲ್ಪ ಕಟ್ಕೊಂಡು ಕೇಳೋದು ಏನಪ್ಪ ಅಂದ್ರೆ ಒಂದು ಸರಿಯಾದ ಸಮಯಕ್ಕೆ ನಿಮ್ಮ ಸಾಲ ನೀವು ಸಾಲ ಕಟ್ಟಿರಿ. ಯಾಕಂದರೆ ನಾನು ನಿಮ್ಮ ತಮ್ಮ, ನಿಮ್ಮ ಮಗ, ನಿಮ್ಮ ಬ್ರದರ್ ಅಂತ ತಿಳ್ಕೊಂಡು ದಯವಿಟ್ಟು ನಮ್ಮನ್ನು ನಿಮ್ಮ ಮಗ ಅಂತ ತಿಳ್ಕೊಳ್ರಿ. ಯಾಕಂದ್ರೆ ಬೇರೆ ಕೆಲ್ಸಕ್ಕೆ ಹೋಗೋಣ ನಿಮ್ಮ ಸ್ವಂತ ತಮ್ಮ ಅಂತ ತಿಳ್ಕೊಳ್ರಕ್ಕ. ಸರಿಯಾದ ಸಮಯಕ್ಕೆ ನಿಮ್ಮ ಮನೆಯವರಿಗೆ ಉದ್ದೇಶ ಇರ್ತಲ್ಲ ಗೊತ್ತಲ್ಲ, ಕಂತು ಕಟ್ಟೋದು. ನಿಮಗಂತೂ ಉದ್ದೇಶ ಇರಲೇಬೇಕು. ನಿಮ್ಮ ಮಗ ಅನ್ಕೊಂಡು ಕರೆಕ್ಟ್ ಟೈಮಿಗೆ ಕಂತು ಒಂದು ಕಟ್ಸಿಬಿಟ್ರೆ ಸಾಕಕ್ಕ, ನಾವು ಆರಾಮಾಗಿರ್ತೀವಿ. ನೀವು ಕೇಳೋ ಟೈಮಿಗೆ ನಾವು ಸಾಲ ಕೊಡಿಸ್ತೀವಿ. ಇಷ್ಟೇ ನಾವು. ಎಲ್ಲೋ ಸ್ನೇಹಿತರೆ, ನಾನು ಅಂದ್ಕೊಂಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಲ್ಲ ಅಂತ, ಪೂರ್ತಿಯಾಗಿ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಂತಂದರೆ ಇದು ನಿಜ ಜೀವನದಲ್ಲಿ ನನ್ನ ಫ್ರೆಂಡು, ಅವನು ಕೂಡ ಇದೇ ಕೆಲಸ ಮಾಡ್ತಿರೋದು. ಅವನಿಗಾದಂಥ ಒಂದು ಅನುಭವ, ಅದನ್ನು ಈ ಸಣ್ಣ ಪ್ರಯತ್ನ ಮಾಡಿದ್ವಿ. ಸೊ ಇದಕ್ಕೆ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋಗಳು ಸಪೋರ್ಟ್